ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಮ್ಮ ಮುಸ್ಲಿಮ್ಸ್ ಮನೆಯಲ್ಲಿ ಮಾಡುವಂತಹ ಪಾಯಸಗಳಿಗೆ ಏನು ಹಾಕಿರ್ತಾರೆ ಅಷ್ಟು ರುಚಿ ಬರುತ್ತಲ್ಲ ಅಂತ ಭಾಳಷ್ಟು ಜನ ಕೇಳ್ತಾರಲ್ವ. ಸೊ ಹಾಗೆ ನೋಡಿ, ಅಂತಹ ಸೀಕ್ರೆಟ್ ಏನಿರುತ್ತೆ ಅಂತ ತೋರಿಸ್ತಾ ಹೋಗ್ತೀನಿ. ಸೊ 1 ಲೀಟರ್ ಹಾಲಿನ ಇವತ್ತು ಸಾಬೂದಾನ ಖೀರ್ನ ಯಾವ ಥರ ಮಾಡಬೇಕು ಅಂತ ಈಸಿ ಹಾಗೂ ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಮಾಡಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ನೋಡಿ, ಈ ಥರ ಡೀಪ್ ಆಗಿರುವಂಥ ಅಗ್ಲ ಪಾತ್ರೆನ ತಗೊತಾ ಇದ್ದೀನಿ. ಸೊ ಇವಾಗ ಸ್ಟವ್ನ ಆನ್ ಮಾಡಿಬಿಟ್ಟು ಪಾತ್ರೆಯನ್ನು ಇಟ್ಕೊತಾ ಇದ್ದೀನಿ. ನೋಡಿ, ಪಾತ್ರೆ ಬಿಸಿ ಆದಮೇಲೆ ಒಂದು ಪ್ಯಾಕೆಟಷ್ಟು ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಹಾಕೊತಾ ಇದ್ದೀನಿ. ಸೊ ತುಪ್ಪ ಬಿಸಿ ಆದಮೇಲೆ ಒಂದು 10 ಗೋಡಂಬಿಯನ್ನು ಹಾಕಿಬಿಟ್ಟು ಕೆಂಪುಗಾಗುವವರೆಗೂ ಚೆನ್ನಾಗಿ ಇದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಫ್ರೈ ಮಾಡಲಿಕ್ಕೆ ಹೋಗಬಾರ್ದು, ಬೇಗನೆ ಸೀದೋಗ್ಬಿಡುತ್ತೆ. ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ನೀವು ಮಾಡಿ, ಓಕೆನಾ. ಸೊ ನೋಡಿ, ಈ ಥರ ಒಂದು ಪ್ಲೇಟಿಗೆ ಹಾಕೋಬೇಕು. ತದನಂತರ 1 ಲೀಟರ್ ಹಾಲಿಗೆ ನಾನು ಅರ್ಧ ಕಪ್ಪಷ್ಟು ಸಣ್ಣ ರವೆ ಅಂದರೆ ಬಾಂಬೆ ರವೆಯನ್ನು ಹಾಕೊತಾ ಇದ್ದೀನಿ. ನೋಡಿ, ಹಾಕಿದ ಆದಮೇಲೆ ಆ್ಯಸ್ ಇಟ್ ಈಸ್ ಕೆಂಪುಗೆ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು, ಕಂದು ಬಣ್ಣ ಬರುವವರೆಗೂ, ಓಕೆನಾ. ತದನಂತರ ಹಿಂದಿನ ದಿನ ರಾತ್ರಿನೇ ಅಂದರೆ ಓವರ್ ನೈಟ್ ನಾನು 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ನೆನೆ ಹಾಕಿದ್ದೆ. ಸೊ ಇವಾಗ 1 ಕಪ್ಪಷ್ಟು ಸಬ್ಬಕ್ಕಿಯನ್ನು ಹಾಕಿಬಿಟ್ಟು ಆ್ಯಸ್ ಇಟ್ ಈಸ್ ನೋಡಿ 2ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ತದನಂತರ ನಾನು 1 ಲೀಟರಷ್ಟು ಕೆನೆ ಭರಿತ ಹಾಲನ್ನು ಹಾಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾನು ನೀರನ್ನು ಸೇರಿಸ್ತಾ ಇಲ್ಲ. ಪಾಯಸ ಮಾಡಬೇಕಾದ್ರೆ ನೋಡಿ, ಹಾಲಲ್ಲೇ ಮಾಡಬೇಕು. ನೀರು ಸೇರಿಸ್ಬಿಟ್ರೆ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ಹಾಲು ಹಾಕ್ಬಿಟ್ಟು ನೋಡಿ, ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ತದನಂತರ ನಾನು ಲೆಮನ್ ಯೆಲ್ಲೋ ಫುಡ್ ಕಲರ್ನ ಹಾಕೊತಾ ಇದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು. ಆರೆಂಜ್ ಕಲರ್ ಹಾಕಬಾರ್ದು, ಯೆಲ್ಲೋ ಕಲರೇ ಹಾಕಬೇಕು. ಸೊ ಹಾಕಿದ್ದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತದನಂತರ ನಾನು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನೋಡಿ 1 ಲೀಟ್ರ್ ಹಾಲಿಗೆ 1/4 kgಯಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ. ಕರೆಕ್ಟಾದ ಅಳತೆ ಇದು. ನಿಮ್ಗೇನಾದರೂ ಹೆಚ್ಚಿನದಾಗಿ ಬೇಕು ಅಂದರೆ ನೀವು ಬೇಕಾದ್ರೆ ಸಕ್ಕರೆನ ಜಾಸ್ತಿನೇ ಹಾಕ್ಕೊಳ್ಳಿ. ಹಾಕಿದಾದಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು, ಓಕೆನಾ. ತದನಂತರ ಒಂದು 3ರಿಂದ 4 ಏಲಕ್ಕಿಯನ್ನು ತಕ್ಷಣ ನೀವು ಜಜ್ಜಿ ಹಾಕೊಂಡ್ರೆ ತುಂಬ ಫ್ಲೇವರ್ ಇರುತ್ತೆ. ಇನ್ ಕೇಸ್ ಇಲ್ಲ, ನಿಮಗೆ ಹತ್ರ ಟೈಮ್ ಜಾಸ್ತಿ ಇಲ್ಲ ಅಂದಾಗ ನೀವು ಬೇಕಾದ್ರೆ ಏಲಕ್ಕಿ ಪೌಡರ್ ಇದೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ. ಹಾಕಿದಾದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು. ತದನಂತರ ನೋಡಿ, ಬಾಡಿಸಿದ್ದೆಲ್ಲ ಆದಮೇಲೆ ನಾನು ಮಿಲ್ಕ್ ಮೇಡ್ನ 2ರಿಂದ 3 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದು ಕಂಪಲ್ಸರಿ ಹಾಕಲೇಬೇಕು, ಇಲ್ಲ ಅಂದರೆ ಖೋವಾ, ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಯೂಸ್ ಮಾಡಿ. ಸೊ ನಾನು ಇವಾಗ ಮಿಲ್ಕ್ ಮೇಡ್ನ ಹಾಕ್ಕೊತಾ ಇದ್ದೀನಿ 3ರಿಂದ 4 ಟೇಬಲ್ ಸ್ಪೂನಷ್ಟು. ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ನೋಡಿ, ಗೋಡಂಬಿ ಹಾಕಿದ್ದಾದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿ 5 ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು. ಸೊ ನೋಡಿ, ಈ ಥರ ಪ್ಲೇಟ್ನ ಮುಚ್ತಾ ಇದ್ದೀನಿ. ಸೊ ಇವಾಗ 5 ನಿಮಿಷಗಳ ಕಾಲ ಆಗಿದೆ, ಪ್ಲೇಟ್ನ ತೆಗಿತಾ ಇದ್ದೀನಿ. ನೋಡಿ, ನೀರು ನೀರು ಥರ ಕಾಣ್ತಾ ಇದೆ, ಬಟ್ ಇದು ಕುದಿತಾ ತುಂಬಾ ಗಟ್ಟಿಯಾಗಿಬಿಡುತ್ತೆ, ರವೆ ಹಾಕಿರ್ತೀವಲ್ವ. ಸೊ ಹಾಗಾಗಿ ನಿಮಗೆಲ್ಲ ಗೊತ್ತಾಯ್ತಲ್ವ, ಮುಸ್ಲಿಮ್ಸ್ ಮನೆಯ ಪಾಯಸಗಳಿಗೆ ಸ್ವೀಟ್ಗಳಿಗೆ ಏನು ಹಾಕ್ತಾರೆ ಅಂತ. ನೋಡಿ, ಇದೇ ಸೀಕ್ರೆಟ್ ಅಷ್ಟೇ. ಫೈನಲ್ ಆಗಿ ನೋಡ್ಬೋದು, ರುಚಿಯಾಗಿರುವಂತಹ ಸಾಬೂದಾನಕ್ಕಿ ರೆಡಿಯಾಗಿದೆ. ಬನ್ನಿ ಸವಿಯೋಣ. ಈ ರೆಸಿಪಿ ಹೇಗೆ ಅನ್ನಿಸ್ತು, ಚೆನ್ನಾಗಿತ್ತಾ ಅನ್ನೋದನ್ನು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ ಅಂತ ಹೇಳ್ತಾ ಈ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಒಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಂಜಾಯ್ ಮಾಡ್ತಾಯಿರಿ. ಶುಭವಾಗಲಿ. ಬಾಯ್.